ನಮಸ್ಕಾರ. ನಾನು ವೈದ್ಯ ಸಮರ್ಥ ಬೀರಾ, ಅಮೃತ ಆಯುರ್ವೇದಿಕ್ ಸೆಂಟರ್, ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಈ ಸಂಚಿಕೆಯಲ್ಲಿ ನಾನು ಹೃದ್ರೋಗದಲ್ಲಿ ಏನೇನೋ ಪಥ್ಯ, ನಿಮಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು, ನೀವು ಹಾರ್ಟ್ ಡಾಕ್ಟರ್ ಹತ್ರ ತೋರಿಸ್ಕೊತಾ ಇದ್ದೀರಾ, ನಿಮಗೆ ಹಾರ್ಟ್ ಸಮಸ್ಯೆ ಇತ್ತು ಅಂದರೆ ನೀವೇನೇನು ಮಾಡಬೇಕು, ಹೃದಯದ ನೋವು ಏನಾರು ಆ ಥರದ್ದು ಏನಾರು ಇತ್ತು ಅಂದರೆ ನೀವೇನೇನು ಮಾಡಬಹುದು ಅನ್ನೋದು ನಾನು ತಿಳಿಸ್ಕೊಡ್ತೀನಿ. ಮೊದಲಾಗಿ ಆಯುರ್ವೇದ ಹೇಳೋದು ಲಂಘನಂ, ಉಪವಾಸಗಳು ಮಾಡೋದು ಒಳ್ಳೆಯದು. ಆದರೆ ಅತಿಯಾಗಿ ಮಾಡಿಕೊಡ್ದು. ನೀವು ತುಂಬ ಮೆಡಿಕೇಶನ್ ತೊಗೊಂಡ್ರೆ ತುಂಬ ಉಪವಾಸಗಳು ಮಾಡೋದು ಒಳ್ಳೆಯದಲ್ಲ. ಕಿಂಚಿತ್ ಎಲ್ಲೆಲ್ಲಿ ಬೇಕಾಗತ್ತೆ ಅಲ್ಲಲ್ಲಿ, ಅದು ನೀವು ಆಯುರ್ವೇದಿಕ್ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿಕೊಂಡು ಮಾಡ್ಕೊಬೋದು. ಎರಡನೇದು ಹಳೆ ಕೆಂಪಕ್ಕಿ ಹಾರ್ಟ್ಗೆ ತುಂಬ ಒಳ್ಳೆಯದು. ಮಿನಿಮಮ್ ಪಾಲಿಶ್ ಆಗಿರುತ್ತೆ ಕೆಂಪಕ್ಕಿ. ನಮ್ಮ ಕರಾವಳಿ ಪ್ರಾಂತದಲ್ಲೆಲ್ಲ ಸೇವನೆ ಮಾಡ್ತಾರೆ, ಅದನ್ನು ಚೆನ್ನಾಗಿ ಸೇವನೆ ಮಾಡ್ಬೋದು. ನಾನ್ ವೆಜಿಟೇರಿಯನ್ಗೆ ಮಾಂಸದ ಸೂಪು ಸೇವನೆ ಮಾಡ್ಬೋದು ಅಂತ ಆಯುರ್ವೇದ ಹೇಳುತ್ತೆ. ಅದರ ಬೊಜ್ಜಿರಬಾರ್ದು, ಅದು ಹಾರ್ಟ್ಗೆ ಸ್ಟ್ರೆಂಥನ್ ಮಾಡೋದಕ್ಕೆ ಒಳ್ಳೆಯ ಔಷಧಿ. ಕಾಳುಗಳಲ್ಲಿ ಎರಡು, ಹೆಸರುಬೇಳೆ, ಹುರುಳಿಕಾಳು. ಹೆಸರುಬೇಳೆ 3 ದೋಷಗಳನ್ನು ಕಮ್ಮಿ ಮಾಡುತ್ತೆ, ಹಾರ್ಟ್ ಎಕ್ಸಲೆಂಟ್. ಎರಡನೇದು ಹುರುಳಿ. ನಿಮ್ಮಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇತ್ತು, ಡಯಾಬಿಟೀಸ್ ಜಾಸ್ತಿ ಇತ್ತು, ಕಲ್ಲುಗಳ ದೇಹದಲ್ಲಿ ಯೂರಿಕ್ ಆ್ಯಸಿಡ್ ಅವೆಲ್ಲ ಜಾಸ್ತಿ ಇತ್ತು ಅಂದರೆ ಹುರುಳಿ ಸೇವನೆ ಮಾಡಿ, ಕಮ್ಮಿ ಆಗುತ್ತೆ. ನೆಕ್ಸ್ಟು ತ್ರಿಫಲ ಅಲ್ಲಿ ಒಂದು ಬರುತ್ತೆ, ಅಳೆಲೆಕಾಯಿ ಕೂಡ ಸೇವನೆ ಮಾಡ್ಬೋದು. ಹರಿತಕಿ, ಈ ಹಣ್ಣಿಗೆ ಶಿವ ಅಂತಲೇ ಹೆಸರಿಟ್ಬಿಟ್ಟಿದ್ದಾರೆ. ಯಾಕಂದರೆ ಶಿವನಿಗೆ ಏನು ಕೇಳಿದ್ರೂ ವರ ಕೊಡ್ತಾನೆ, ಹಾಗೆ ಹರಿತಕಿ ಸೇವನೆ ಮಾಡಿದ್ರೆ ಎಲ್ಲ ಕಾಯಿಲೆ ದೂರ ಆಗುತ್ತೆ ಅಂತ. ಪಡವಲಕಾಯಿ, ಬಾಳೆಹಣ್ಣು ಕೂಡ ಆಯುರ್ವೇದ ಹೇಳುತ್ತೆ ಹಾರ್ಟ್ಗೆ ಒಳ್ಳೆಯದಂತ. ಪೊಟ್ಯಾಷಿಯಂ ಮೆಗ್ನೀಷಿಯಂ ಸೋರ್ಸ್ ತುಂಬ ಚೆನ್ನಾಗಿದೆ, ಹಾರ್ಟ್ ಮಸಲ್ಸ್ಗೆ ಸ್ಟ್ರೆಂಥನ್ ಆಗೋಕ್ಕೆ ತುಂಬ ಚೆನ್ನಾಗಿದೆ. ಬೂತ್ ಕುಂಬಳಕಾಯಿ, ಹಳೆ ಬೂತ್ ಕುಂಬಳಕಾಯಿ ಹೇಳುತ್ತೆ ಆಯುರ್ವೇದ. 2 ಒಳ್ಳೆ ಫ್ರೂಟ್ಸು ಆಯುರ್ವೇದ ಹೇಳೋದು, ಒಂದು ಸಿಹಿಯಾಗಿರೋ ದಾಳಿಂಬ್ರೆ ಹಣ್ಣು, ಇನ್ನೊಂದು ಸಿಹಿಯಾಗಿರೋ ಮಾವಿನ ಹಣ್ಣು. ಹುಳಿಯಾಗಿರೋದಲ್ಲ, ಸಿಹಿಯಾಗಿರೋದು ದಾಳಿಂಬ್ರೆ, ಮಾವಿನ ಹಣ್ಣು. 3ನೇದು ಮೂಲಂಗಿ, ಎಳೆ ಮೂಲಂಗಿ, ಅದು ಕೂಡ ಹಾರ್ಟಿಗೆ ತುಂಬ ಒಳ್ಳೆಯದು ಅಂತ ಹೇಳುತ್ತೆ. ಹರಳೆಣ್ಣೆ ಸೇವನೆ ಮಾಡೋದು, ಕ್ಯಾಸ್ಟರ್ ಆಯಿಲ್, ಅದನ್ನು ತಗೊಂಡು ನೀವು ಹಾರ್ಟ್ ಪ್ರದೇಶದಲ್ಲೂ ಮಸಾಜ್ ಮಾಡ್ಕೊಬೋದು, ಅದನ್ನು ಚೂರು ಸೇವನೆ ಮಾಡ್ಕೊಬೋದು. ಎರಂಡ ಭರ್ಜಿತ ವೃಂತಾಕ ಅಂತ ಒಂದಿದೆ, ಈ ಬ್ರಿಂಜಾಲ್ ಬದನೆಕಾಯಿನ ಸ್ಲೈಸ್ ಮಾಡಿ ಸ್ವಲ್ಪ ನೀವು ಹರಳೆಣ್ಣೆಲ್ಲ ಹುರಿದ್ಬಿಟ್ಟು ರಾತ್ರಿ ಹೊತ್ತು ಸ್ವಲ್ಪ ಊಟ ಮಾಡಿಬಿಟ್ರೆ ಒಳ್ಳೆ ಬೆಳಗ್ಗೆ ಮೋಷನ್ಸ್ ಆಗುತ್ತೆ, ಒಳ್ಳೆ ಸರ್ಕ್ಯುಲೇಷನ್ ಆಗುತ್ತೆ ದೇಹದಲ್ಲಿ, ಹಾರ್ಟ್ಗೂ ಸ್ಟ್ರೆಂತ್ ಕೊಡುತ್ತೆ. ಮಳೆ ನೀರು ಸೇವನೆ ಮಾಡೋದು, ಮಳೆ ನೀರು ಮೇಲೆ ಹಿಡಿದು ಮಳೆ ನೀರು ಸೇವನೆ ಮಾಡೋದು. ಕಲ್ಲುಪ್ಪು ಸೇವನೆ ಮಾಡೋದು. ಒಣ ದ್ರಾಕ್ಷಿ ಸೇವನೆ ಮಾಡೋದು. ದ್ರಾಕ್ಷಿಯಲ್ಲಿ ಒಳ್ಳೆ HB ಕಂಟೆಂಟ್ ಜಾಸ್ತಿ ಇದೆ. ದ್ರಾಕ್ಷಿ ಕೂಡ ಪಿತ್ತಜ ಹೃತ್ಶೂಲ ಅಂತ ಕರಿತೀವಿ. ಪಿತ್ತದಿಂದ ಇಲ್ಲಿ ಗ್ಯಾಸ್ಟ್ರಿಕ್ಕು ಇರ್ಬೋದು, ಹಾರ್ಟ್ದು ಇರ್ಬೋದು, ನೋವು ಬರ್ನಿಂಗು ಏನಾರ ಇತ್ತು ಅಂದರೆ ದ್ರಾಕ್ಷಿ ತಿನ್ನೋದಿನ ಕಮ್ಮಿ ಆಗುತ್ತೆ. ಅದು ಮಜ್ಜಿಗೆ ಕುಡಿಯೋದು ತುಂಬ ಒಳ್ಳೆಯದು. 4 ಸ್ಪೂನ್ ಮೊಸರು ತೊಗೊಳ್ಳಿ, ನೀರಿಗೆ ಚೆನ್ನಾಗಿ ಹಾಕಿ ಶೇಕ್ ಮಾಡಿ, ಒಳ್ಳೆ ಮಜ್ಜಿಗೆ ಆಗುತ್ತೆ. ಮಜ್ಜಿಗೆ ಸೇವನೆ ಮಾಡೋದು ಕೂಡ ತುಂಬ ಹೆಲ್ಪ್ಫುಲ್ಲು. ಬೆಲ್ಲ, ಹಳೆ ಬೆಲ್ಲ ಅದು. ಆಮೇಲೆ ಒಣಗಿರೋ ಶುಂಠಿ ಉಪ್ಪು ಜೊತೆ ಹಾಕ್ಕೊಂಡು ಊಟಕ್ಕೆ ಮುಂಚೆ ಅಗಿಯೋದು ಕೂಡ ಹಾರ್ಟಿಗೆ ತುಂಬ ಒಳ್ಳೆಯದು. ಊಟ ಆಗಿದ್ಮೇಲೆ ಸೋಂಫು ತಿನ್ನೋದು ಒಳ್ಳೆಯದು, ಅದು ಹಾರ್ಟಿಗೆ ತುಂಬ ಒಳ್ಳೆಯದು. ಪ್ರತಿ ದಿವಸ ಸೋಂಫು ತಿನ್ನೋದು ಅಭ್ಯಾಸ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಸೇವನೆ ಮಾಡೋದು ಕೂಡ ತುಂಬ ಉಪಯೋಗಕರ ಹಾರ್ಟ್ಗೆ. ಕೊಲೆಸ್ಟ್ರಾಲು, ಬೊಜ್ಜು ಇವೆಲ್ಲ ಕಮ್ಮಿ ಆಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಧನ್ಯ ಹಾಗೂ ಮೆಣಸು, ಇದು ಕೂಡ ಈ ಸ್ಪೈಸಸ್ಸು ಹಾರ್ಟ್ಗೆ ತುಂಬ ಒಳ್ಳೆಯದು. ಆ್ಯಪಲ್ ಸೈಡರ್ ವಿನೆಗರು, ಆ ವಿನೆಗರ್ ಥರ ಇರೋದು, ಆಮ್ಲ ರಸ ಇರೋದೆಲ್ಲ ಸೇವನೆ ಮಾಡೋದು ಕೂಡ ಹಾರ್ಟಿಗೆ ತುಂಬ ಒಳ್ಳೆಯದು. ಕೊನೆಯದೆರಡಾಗಿ, ಒಂದು ಜೇನುತುಪ್ಪ, ಮತ್ತೊಂದು ವೀಳ್ಯದೆಲೆ ತಾಂಬೂಲ ಸೇವನೆ ಕೂಡ ಹಾರ್ಟ್ಗೆ ತುಂಬ ಒಳ್ಳೆಯದು. ನೋಡಿ, ಈ ಸಂಚಿಕೆಯಲ್ಲಿ ನಾನೆಲ್ಲ ಹೇಳಿರೋದಿಲ್ಲ, ಈ ಐಟಮ್ಸ್ ಎಲ್ಲ ಕಂಪ್ಲೀಟಾಗಿ ಹಾರ್ಟ್ ಸ್ಟ್ರೆಂಥನಿಂಗ್ ಐಟಮ್ಸು. ಇದನ್ನು ನೀವು ಚೆನ್ನಾಗಿ ಸೇವನೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಹಾರ್ಟ್ ಮಸಲ್ಸ್ಗೆ ಒಳ್ಳೆ ಸ್ಟ್ರೆಂತ್ ಬರುತ್ತೆ, ಹಾರ್ಟಿಗೆ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಪ್ಲಸ್ ಹಾರ್ಟಿನ ಇನ್ನು ಮುಂದೆ ಚೆನ್ನಾಗಿ ತಳ್ಳುತ್ತೆ. ನಿಮ್ಮ ಪ್ರೆಗ್ನೆನ್ಸಿ ಸ್ಕ್ಯಾನಲ್ಲಿ ಹಾರ್ಟ್ ಬೀಟ್ ನೋಡಿರ್ತೀರ, ಮಗು ಇನ್ನೂ ಹುಟ್ಟೇ ಇಲ್ಲ, ಇನ್ನೂ ಹೊಟ್ಟೆಲಿದೆ, 2ನೇ ತಿಂಗಳು 3ನೇ ತಿಂಗಳೇ ಹಾರ್ಟ್ ಬೀಟ್ ಸಿಗುತ್ತೆ. ಆ ವ್ಯಕ್ತಿ ಡೆಲಿವರಿ ಆಗಿದ ಮೇಲೆ ಬೇಡದಿ ಸಾಯೋವರೆಗೂ ಆ ಹಾರ್ಟ್ ನಿಲ್ಲಲ್ಲ.
ಎಷ್ಟು ಕಂಟಿನ್ಯೂಸ್ ಆಗಿ ಕೆಲಸ ಮಾಡುತ್ತೆ. ಅದರಲ್ಲಿ ಒಂದು ಜೀವಾತ್ಮ ಚೇತನೆ ಇರ್ತಾನೆ, ಅವನು ಎಷ್ಟು ಚೆನ್ನಾಗಿ ಅದು ಪ್ರೋತ್ಸಾಹ ಕೊಡ್ತಾ ಇರ್ತಾನೆ ಪರಮಾತ್ಮ ಅಲ್ಲಿಂದಾನೆ. ಈ ಹೃದಯವನ್ನು ಚೆನ್ನಾಗಿ ನೋಡ್ಕೊಡೋದಕ್ಕೆ ಏನೇನು ಮಾಡಬೇಕು ಅಂತ ಈ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಷ್ಟು ಮಾತಾಡೋಣ. ಅಲ್ಲಿವರೆಗೂ ನಮಸ್ಕಾರ.